ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ಇವತ್ತು ನಾನು ಬಂದಿದ್ದೀನಿ ನಮ್ಮೂರಿಗೆ. ನಮ್ಮೂರು ಅಂದರೆ ನಮ್ಮದು ಮೈಸೂರು ಅಂತಲೇ ಹೇಳ್ಬೋದು. ನಮ್ಮ ನೇಟಿವ್ ಮೈಸೂರೇ. ಹಾಗಾಗಿ ನಮ್ಮೂರಿಗೆ ಬಂದರೆ ನಮಗೆ ಒಂಥರ ಖುಷಿನೂ ಆಗುತ್ತೆ ಮತ್ತು ಹೆಮ್ಮೆ ಕೂಡ ಆಗುತ್ತೆ. ಇದು ಯಾಕೆಂದರೆ ಮೈಸೂರು ಅಂದರೆ ಒಂದು ಹೆರಿಟೇಜ್ ಸಿಟಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ತುಂಬ ಇತಿಹಾಸನೇ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಟೆಂಪಲ್ಗೆ ಹೋಗಿದ್ವಿ, ಯಾವ ಟೆಂಪಲ್ ವಿಸಿಟ್ ಮಾಡಿದ್ವಿ, ಎಲ್ಲ ದೇವ್ರ ದರ್ಶನನೂ ಕೂಡ ನಿಮಗೂ ಮಾಡಿಸ್ತೀವಿ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ಸ್ ಎಲ್ಲ ಕೊಡಿ. ಎಲ್ಲ ತುಂಬ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಪೂರ್ತಿ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ನೋಡಿ, ಇವತ್ತು ನಾವು ಮೈಸೂರಲ್ಲಿ ಆರ್ಗೇಟ್ ಹತ್ರ ಇದ್ದೀವಿ. ಆರ್ಗೇಟ್ ಅಂದರೆ ಯಾರಿಗೂ ಗೊತ್ತಿರಲ್ಲ, ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಮೇನ್ ಸಿಟಿ ಅಂತಲೇ ಹೇಳ್ಬೋದು. ಸರ್ಕಲ್ ಇದು. ಏನಕ್ಕಪ್ಪ ಆರ್ಗೇಟ್ ಅಂತ ಹೇಳ್ತಾರೆ ಅಂದರೆ, ಇದಕ್ಕೆ 6 ರೋಡ್ ಇದ್ದಾವೆ, 6 ಫೇಸಸ್ ಇದೆ. ಎಲ್ಲ ರೋಡು 6 ರೋಡ್ಗಳಿದ್ದಾವೆ, ಹಾಗಾಗಿ ಆರ್ಗೇಟ್ ಅಂತ ಕರೀತಾರೆ. ಈ ಕಡೆ ಲೆಫ್ಟಲ್ಲಿ ಒಂದು ರೋಡಲ್ಲಿ ಎಕ್ಸಿಬಿಷನ್ ಇದೆ. ಇದು ವರ್ಷಕ್ಕೊಂದ್ಸಲ ಓಪನ್ ಆಗುತ್ತೆ, ಒಂದು ಸಲನ 2 ಸಲ ಓಪನ್ ಆಗುತ್ತೆ. ನಾವು ಚಿಕ್ಕವರಿರುವಾಗ ತುಂಬ ಇಂಟ್ರೆಸ್ಟ್ ಅವಾಗೆಲ್ಲ ಹೋಗಬೇಕು, ನೋಡಬೇಕು ಅಂತ. ಅವಾಗೆಲ್ಲ 10 ರೂಪಾಯಿನೇನೋ ಟಿಕೆಟ್ ಇತ್ತು. ಇವಾಗ 30-40 ಇದೆ ಅನ್ಕೋತೀನಿ. ಇವಾಗೆಲ್ಲ ನಮ್ಗೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ಇದೆಲ್ಲ ಎಕ್ಸಿಬಿಷನ್ ಅಂದರೆ ಅವಾಗೆಲ್ಲ ಅದೇ ಒಂದು ದೊಡ್ಡ ವಿಷಯ. ನಾವು ಚಿಕ್ಕವರಿರಬೇಕಾದ್ರೆ ಈ ಕಡೆ ರೈಟ್ ಸೈಡಲ್ಲಿ ಅರಮನೆ, ಮೈಸೂರು ಅರಮನೆ ಇದೆ. ಅವೆಲ್ಲ ತುಂಬ ಇಷ್ಟ. ಕರ್ಕೊಂಡೋಗಿಲ್ಲ ಅಂದರೆ ತುಂಬ ಹಠ ಮಾಡ್ತಿದ್ವು, ತುಂಬ ಅಳ್ತಿದ್ವು. ಬಟ್ ಇವಾಗ ನಮ್ಮ ಮಕ್ಕಳು ಹಂಗೆ ಮಾಡ್ತಾರೆ. ನಮ್ಗೆ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ ಇವಾಗ. ಅಯ್ಯೋ, ಎಲ್ಲ ಕಡೆ ಇರೋದೆ ಇವಾಗ. ಹೇಳ್ಬೇಕಂದ್ರೆ ಮೊದಲು ತುಂಬ ಅಪರೂಪ ಇತ್ತು. ಎಲ್ಲ ಏನೇ ನೋಡಬೇಕಂದ್ರೂ, ಯಾವುದೇ ವಸ್ತುಗಳಾದ್ರೂ, ಯಾವುದೇ ಒಂದು ಪ್ರೀತಿ ವಿಶ್ವಾಸನೂ ಕೂಡ ಅಪರೂಪಕ್ಕೆ ಸಿಗ್ತಿತ್ತು. ಈಗಂದರೆ ತುಂಬ ಕೈಗೆಟುಕೊಂಗೆ ಸಿಕ್ಕಿರೋದ್ರಿಂದ ಎಲ್ಲದ್ರ ಮೇಲೂ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ, ಅದ್ರ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ, ಬಾಂಡಿಂಗ್ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಅಯ್ಯೋ ಅತ್ತಾನೆ ಬಿಡು, ಏನೂ ಇಲ್ಲ ಅನ್ನೋಷ್ಟು ಇದಕ್ಕೆ ಬಂದಿದೆ. ಈ ಕಡೆ ನೋಡಿ, ಚಾಮುಂಡಿ ಬೆಟ್ಟ ಅಮ್ಮನ ಪಾದಕ್ಕೆ ಹೋಗುತ್ತೆ. ಇದು ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇದು ಬಂದು ನಮ್ಮ ತಾಯಿ ತಂದೆ ಊರಿದು. ಇಬ್ಬರದು ಒಂದೇ ಊರು. ಅವರು ಮದುವೆ ಆಗಿದ್ದೆಲ್ಲ, ಅವರು ಹುಟ್ಟು ಬೆಳೆದಿದ್ದೆಲ್ಲ ಅದೇ ಊರು. ಆದರೆ ನಮ್ಮ ತಾಯಿ ಹುಟ್ಟು ಬೆಳೆದಿದ್ದು ಮಾತ್ರ ಮೈಸೂರಲ್ಲಿ. ನಮ್ಮ ತಂದೆ ಊರು ಕೂಡ ಅದೇನೆ. ಹಾಗಾಗಿ ಅಲ್ಲಿ ಗ್ರಾಮ ದೇವತೆ ಇದೆ, ಲಕ್ಷ್ಮೀ ದೇವಮ್ಮ ಅಂತೇಳಿ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬೋಣ. ತುಂಬ ದಿನ ಆಗಿತ್ತು, ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಹೋಗಿ. ಇವತ್ತು ಸಂಡೇ ಬಂದು ವಾರ ಅಂತ ಹೇಳಿದ್ರು. ಹಾಗಾಗಿ ಇದು ನೋಡಿ, ಈ ಸೈಡಿಂದ ರೋಡಲ್ಲಿ ಹೋದರೆ ಅದು ಊರೊಳಗಡೆ ಹೋಗುತ್ತೆ. ಊರಂದರೆ ತುಂಬ ದೂರ ಮೈಸೂರಿಂದ 7 to 8 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ತುಂಬ ನಿಯರ್ ಇದೆ ಮೈಸೂರಿಗೆ. ಹಾಗಾಗಿ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಬಂದು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವು. ಭಾನುವಾರ ವಾರ ಇದೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಕ್ಲೋಸ್ ಆಗಿತ್ತು. ಏನಪ್ಪ ಅಲ್ಲಿ ರೂಲ್ಸ್ ಅಂದರೆ, ಫೋನ್ ನಂಬರ್ ಹಾಕಿರ್ತಾರೆ. ಅಲ್ಲಿ ಪೂಜಾರಿಗೆ, ಪುರೋಹಿತರಿಗೆ ಫೋನ್ ಮಾಡಿ ಹೇಳಿದ್ರೆ, ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬಂದು ಬಾಗಿಲು ತೆಗೆದು ಪೂಜೆ ಮಾಡ್ತಾರೆ. ನಾವೇನು ಅಂದ್ಕೊಂಡೆ ಅಂದರೆ, ಸಂಡೇ ವಾರ ಇರೋದ್ರಿಂದ ಎನಿ ಟೈಮ್ ತೆಗ್ದಿರುತ್ತೇನೋ ಅಂತಲೇ ಹೇಳಿ, ಸಂಡೇ ರಜೆ ಇರೋದ್ರಿಂದ ಅಕ್ಕನಿಗೆ, ನಮ್ಮ ಯಜಮಾನ್ರಿಗೆಲ್ಲ ರಜೆ ಇರೋದ್ರಿಂದ ಅದೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವು. ಬಟ್ ಅಲ್ಲಿ ನೋಡಿದ್ರೆ ಬಂದು ನೋಡೋ ತನಕ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬಟ್ ಅದ್ರ ಪುರೋಹಿತರ ಮನೆಯೂ ಅಲ್ಲೇ ಇರೋದು ನಮಗೆ ಗೊತ್ತಿತ್ತು. ಹಾಗಾಗಿ ಪೂಜಾರಿ ನಂಬರ್ ಅಲ್ಲೇ ಅಂಟಿಸಿದ್ರಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಕೇಳಿದ್ದಕ್ಕೆ, ಬರ್ತೀವಿ, ಒಂದು ಸ್ವಲ್ಪ ಹೊತ್ತು ಬರ್ತೀವಿ, ಬಂದು ಓಪನ್ ಮಾಡ್ತೀವಿ, ನೀವು ಮುಂಚೆನೇ ಫೋನ್ ಮಾಡ್ಕೊಂಬರೋದಲ್ವ ಅಂದರು. ನಮ್ಗೆ ಅದಷ್ಟು ಗೊತ್ತಿಲ್ಲ ಅಂತೇಳಿ ಬಂದು ನಾವು ಬಂದೊಂದು ಅರ್ಧ ಗಂಟೆಗೆ ಅವರು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಬಂದು ದೇವಸ್ಥಾನ ಎಲ್ಲ ಓಪನ್ ಮಾಡಿ ಅವರೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಅಷ್ಟರಲ್ಲಿ ಅಕ್ಕ ಮಡ್ಲಕ್ಕಿ ಕೊಡ್ತೀನಿ ಅಂತೆಲ್ಲ ಸಾಮಾನೆಲ್ಲ ತಂದು, ಮಡ್ಲಕ್ಕಿ ಇದೆಲ್ಲ ತಂದಿದ್ರು, ಪೂಜೆ ಸಾಮಾನು ತಂದಿದ್ರು, ಎಲ್ಲ ಜೋಡಿಸ್ತಾ ಇದ್ವು. ಅವ್ರು ಹೇಳಿದ್ರು, ನಿಮ್ಮ ಸೀರೆನೇ ಉಡಿಸ್ತೀವಿ, ನಿಮ್ಮ ಸೀರೆನೇ ನರಿಗೆ ಹಿಡಿದು ಕೊಡಿ ಅಂತ ಹೇಳಿದ್ರು. ಅಕ್ಕನೂ ಕೂಡ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂಥರ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು, ವಿತೌಟ್ ಬಾರ್ಡ್ರು. ತುಂಬ ಚೆನ್ನಾಗಿತ್ತು ಒಂಥರ ನೋಡಲಿಕ್ಕೆ. ಅಮ್ಮನಿಗೆ ಹಾಕಿದ್ಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಥರ ತಂದಿದ್ರು. ನರಿಗೆ ಎಲ್ಲ ಹಿಡಿದು ಕೊಟ್ಟು ಅವರೇನೆಲ್ಲ ಇದು ಮಾಡಿಕೊಂಡು ಅಮ್ಮನಿಗೆ ಅಲಂಕಾರ ಮಾಡಿ ಬೇಗ ಬೇಗ ಪೂಜೆಗೆ ಶುರು ಮಾಡಿದ್ರು. ಏಕೆಂದರೆ ಯಾವುದೇ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತಾರೆ. ಏನು ಇದು ತೊಗೊಂಡು ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ ಅರ್ಶಿನ ಕುಂಕುಮನ ತೊಗೊಂಡು ಹೋಗಬೇಕು ಅಂತಾರೆ. ನಮಗೆ ಇಲ್ಲಿ ನಾನು ಪೂಜೆ ಸಾಮಾನು ತಂದಿದ್ದೆ ಅಷ್ಟೇ. ಅಕ್ಕ ಮಡ್ಲಕ್ಕಿ ಮತ್ತು ಪೂಜೆ ಸಾಮಾನು ಎರಡು ಕೂಡ ತಂದಿದ್ರು. ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು, ಏನೂ ತೊಗೊಂಡು ಹೋಗಿಲ್ಲ ಅಂದರೆ ಅರ್ಶಿನ ಕುಂಕುಮ ಹೂವಾರು ತೊಗೊಂಡೋಗ್ಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ನಾವು ಮಾಮೂಲಿ ಪೂಜೆ ಸಾಮಾನು ತೊಗೊಂಬಂದು ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನೋಡಿ, ಮಡ್ಲಕ್ಕಿ ಅಂದರೆ ಅದು ಸೆರಗಿಗೆ ಅಕ್ಕಿ, ನಾವೇನೇನು ತೊಗೊಂಡೋಗಿ ಕೊಬ್ಬರಿ, ಬೆಲ್ಲ, ಅದೆಲ್ಲ ಬಾಳೆಹಣ್ಣು ಎಲ್ಲ ಜೋಡಿಸಿ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಟ್ಟು ತುಂಬ ಖುಷಿಯಾಯಿತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ತುಂಬ ನಿಯರು ಚಾಮುಂಡೇಶ್ವರಿ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಅಮ್ಮ, ಅಲ್ಲಿಗೆ ಬಂದವು. ಅದು ಕೂಡ ತುಂಬ ಫೇಮಸ್ ದೇವಸ್ಥಾನ, ಅದು ಕೂಡ ತುಂಬ ರಶ್ ಇತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗೋರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬಂದು ಹೋಗ್ತಾರೆ. ಇಲ್ಲಿಂದ ಅಲ್ಲಿಗಾರ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗಾರ ಬರ್ತಾರೆ. ಚಾಮುಂಡಿ ಬೆಟ್ಟ ಕೂಡ ತುಂಬ ಹತ್ರ ಇದೆ. ಅದೇ ನಾವು ಚಾಮುಂಡಿ ಬೆಟ್ಟಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಷಾಢಕ್ಕೆ ಹೋಗ್ತೀವಲ್ಲ ಎವ್ರಿ ಇಯರು, ಆವಾಗ ಹೋಗೋಣ ಅಂತೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಲ್ಲ. ನಮ್ದು ಇದೊಂದೇ ಟೆಂಪಲ್ ನಾವೀಗ ಹೋಗಿದ್ವಲ್ಲ, ಅಲ್ಲಿಗೆ ಮಾತ್ರ ಗ್ರಾಮ ದೇವತೆಗೆ ಮಾತ್ರ ಹೋಗ್ಬಿಟ್ಟು ಬರಬೇಕು ಅಂತ ಹೋಗಿದ್ದು. ಬಟ್ ಆದರೆ ಇದು ಅಂದಿವೆ ಬರ್ತಾ ದಾರಿಲೇ ಸಿಗುತ್ತಲ್ವ, ಸುಮ್ಮನೆ ಯಾಕೆ ಹೋಗಿ ನಮಸ್ಕಾರ ಮಾಡ್ಕೊಂಬೋಣ ಅಂತ ಹೋದು. ತುಂಬ ರಶ್ ಇದ್ದು. ಭಾನುವಾರ
ಆಗಿರೋದ್ರಿಂದ ಎಂಟೇರು ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಸ್ಥಾನ ಕೂಡ ತುಂಬ ರಶ್ ಇತ್ತು. ನಮಗೇನಪ್ಪ ಅಂದರೆ ಪ್ರಸಾದ ಕೂಡ ಸಿಕ್ತು. ಎಲ್ಲ ಹೇಳ್ತಾಯಿದ್ರು ಬೇಗ ಕ್ಲೋಸ್ ಆಗುತ್ತೆ, ಪ್ರಸಾದ ತಿನ್ಕೊಂಬನ್ನಿ ಆಮೇಲೆ ದೇವ್ರ ದರ್ಶನ ಮಾಡಿ ಅಂತ. ನಾವೇನು ಮಾಡಿದ್ವು ಸರಿ ಅಂತೇಳಿ ನಾವು ಮನೇಲೇ ಟಿಫನ್ ಇಡ್ಲಿ ಮಾಡ್ಕೊಂಬಂದಿದ್ವು. ಅದು ಮಾರ್ನಿಂಗ್ 8-8:30 ತಿಂದಿದ್ವು. ನಾವು ಇಲ್ಲಿ ಬರೋ ತನಕ 12:30 ಏನೋ ಆಗಿತ್ತು ಅನಿಸುತ್ತೆ. ಸರಿ ಅಂತೇಳಿ ಫಸ್ಟ್ ಊಟ ಮುಗಿಸ್ಕೊಂಬೋಣ ಅಂತ ಹೋದ. ಪಾಯಸ ಮತ್ತು ಅನ್ನ ಸಾಂಬಾರಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಮಜ್ಜಿಗೆನೂ ಕೂಡ ಇತ್ತು. ಊಟ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿಗೆ ಹಂಗೆ ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರು. ಯಾಕಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡುವಂಗಿರಲಿಲ್ಲ, ಹಾಗಾಗಿ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೋಡ್ತೀವಿ. ತುಂಬ ಬಿಸಿಲು. ಮೈಸೂರಲ್ಲಂತೂ ಬ್ಯಾಂಗ್ಳೂರಿಗಿಂತ ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಜನ ಅಂತೂ ಹೋಗೋರಷ್ಟೋ ಬರೋರಷ್ಟೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಮ್ಮನ ದರ್ಶನ ಕೂಡ ಆಯಿತು. ಹಂಗೂ ನನ್ನ ಮಗ ಹಠ ಹಿಡ್ದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಕೂತ್ಕೊಂಡೆ ಟೈಮ್ ಆಗುತ್ತಪ್ಪ, ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹಂಗೆ ಹೋಗ್ತಾ ಇದ್ವಿ. ಇದು ಮೈಸೂರು ಬಂದು ರೈಲ್ವೆ ಸ್ಟೇಷನ್, ಅದು ನೆನಪಾಯಿತು. ಅದು ರೈಲ್ವೆ ಸ್ಟೇಷನಿಂದ ಮುಂದೆ ಬಂದಮೇಲೆ ವೀಡಿಯೋ ಮಾಡಿದೆ. ಯಾಕಂದರೆ ಇವಾಗ ಬಸ್ ಫ್ರೀ ಆದ್ದರಿಂದ ಈಗ ಟ್ರೈನಲ್ಲಿ ಎಲ್ಲ ನಾವು ಕಡಿಮೆ ಆಗೋಗ್ಬಿಟ್ಟಿದೆ ಓಡಾಡೋದು ಅನ್ನೋಂಗೆ ಆಗ್ಬಿಟ್ಟಿದೆ. ಸರಿ ಅಂತೇಳಿ ಇದು ಬಂದು ಗಂಜಾಮ್ ನಿಮಿಷಾಂಬ. ಲಾಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಬಂದಿದ್ದು. ಅವನು ಹಠ ಹಿಡ್ದ, ಹಿಂಗೆ ತುಂಬ ಬಿಸಿಲಿದೆ, ನಾನು ನೀರಲ್ಲಿ ಸ್ವಲ್ಪ ಹೊತ್ತು ಆಡಬೇಕು, ಅಲ್ಲಿಗಾರ ಕರ್ಕೊಂಡೋಗಿ ಅಂತ ಹೇಳ್ದ. ಸರಿ ಅಂತೇಳಿ ಅದು ಶ್ರೀರಂಗಪಟ್ಟಣದಿಂದ ಮುಂದೆ ಅಲ್ವಾ ಗಂಜಾಮ್ ಇದು ನಿಮಿಷಾಂಬ ಟೆಂಪಲ್. ಅಲ್ಲಿಗೆ ಬಂದು ಅಲ್ಲೂ ಕೂಡ ಸಿಕ್ಕಾಬಿಟ್ಟೆ ರಶ್ಶು. ಸಂಡೇ ಇರೋದ್ರಿಂದ ಎಲ್ಲರೂ ಕೂಡ ದರ್ಶನಕ್ಕೆ ಬರ್ತಾರೆ. ರಜೆ ಇರೋದ್ರಿಂದ ದರ್ಶನಕ್ಕೆ ತುಂಬ ಚೆನ್ನಾಗಿ ನೀರಂತೂ ಲಾಸ್ಟ್ ಟೈಮ್ ಬಂದಿದ್ದಾಗ ಸ್ವಲ್ಪ ಇತ್ತು. ಈಗ ನೀರು ಮಳೆ ಬಿದ್ದಿರೋದ್ರಿಂದ ಸಿಕ್ಕಾಬಿಟ್ಟೆ ನೀರು ಹರಿತದೆ ನೋಡಿ. ಎಷ್ಟು ನೀರಿತ್ತು ಅಂದರೆ ಅಷ್ಟು ನೀರಿತ್ತು. ಇವ್ರ ಅಪ್ಪ ಮಗ ದರ್ಶನಕ್ಕೆ ಬರಲಿಲ್ಲ, ನೀವು ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂದರು. ನಾವು ಮಧ್ಯಾಹ್ನ ಆದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ, ಊಟ ಎಲ್ಲ ಮುಗಿದಿತ್ತು. ಅಲ್ಲೂ ಕೂಡ ಚೌಟ್ರಲ್ಲಿ ಊಟ ಆಗ್ತಿತ್ತು, ಬಟ್ ನಾವಿಲ್ಲೇ ಊಟ ಮಾಡಿದ್ವಲ್ಲ, ಹಾಗಾಗಿ ಊಟ ಏನೂ ಮಾಡಲಿಲ್ಲ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ಹಾಗೆ ನೀರಲ್ಲಿ ನಾನು ನಮ್ಮ ಯಜಮಾನರು ಕಾಲಿಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಸಿಕ್ಕಾಬಿಟ್ಟೆ ಬಿಸಿಲಿತ್ತು, ತುಂಬ ಆಯಾಸ ಆದಂಗೆ ಆಗಿದೆ ಬಿಸಿಲಿಗೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತೇಳಿ ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟು. ಈಗೆಲ್ಲಪ್ಪ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ನಾವೀಗ ಲಾಸ್ಟು ದಸರಾ ರಜೆಗೆ ಬಂದಿದ್ವು ಅಮ್ಮನ ದೇವಸ್ಥಾನ ಗೌಡಗೆರೆ ಚಾಮುಂಡೇಶ್ವರಿ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅದು ಆನ್ ದಿ ವೇ ಸಿಗುತ್ತಲ್ವ, ಅಲ್ಲಿ ದರ್ಶನ ಮುಗಿಸ್ಕೊಂಡು ಒಟ್ಟಿಗೆ ನಾವು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಮುಂದೆ ಏನಾಗುತ್ತೆ. ಫ್ರೆಂಡ್ಸ್ ನಮಸ್ಕಾರ. ಇಲ್ಲಿ ಹೊರಗಡೆ ಬಂದಿದ್ದು, ಇಲ್ಲೇ ಇವತ್ತು ಮೈಸೂರು, ಎಲ್ಲಿ ಯಾವ ಊರು ಮೈಸೂರಲ್ಲಿ ಬಂದಿದ್ದು ನಾವು. ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ, ವಿಡಿಯೋ ಹಾಕಲ್ಲ, ಇದನ್ನು ಕಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ ಕಳ್ಳರು ನೋಡಿ. ಸರಿ ಮುಗಿಸ್ಕೊಂಡು ಮೈಸೂರು ಟ್ರಿಪ್ ಮುಗಿಸ್ಕೊಂಡು ಆನ್ ದಿ ವೇ ಮದ್ದೂರು ರೋಡಲ್ಲಿ ಬಂದು ಓಲ್ಡ್ ರೋಡು ತಿಮ್ದಾಸ್ ಹೋಟೆಲ್ ಕಾಫಿ ಕುಡಿಬೇಕು ಅಂದರು. ಸರಿ ಕಾಫಿ ಕುಡ್ಕೊಂಡು ಇಲ್ಲಿ ನೋಡಿ ಇವರು ಉಲ್ಟಾ ಆಮೇಲೆ ಮಸಾಲೆ ಪುರಿ ತಿನ್ನಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮಸಾಲೆ ಪುರಿನೂ ಹೇಳಿದ್ರು. ನೋಡಿ ಮಸಾಲೆ ಪುರಿ ಹೇಳ್ಬಿಟ್ಟು ಫಸ್ಟು ಒಂದೇ ಒಂದು ಸ್ಪೂನ್ಗೆ ಹಾಕ್ಬಿಟ್ಟು ಬಾಯಿಗೆ ಇಲ್ಲಿ ನೋಡಿ ಹುರ್ಕೊಂಡು ತಿನ್ಬೇಕು ತಾನೆ, ಬಿಸಿ ಇರುತ್ತೆ. ತುಪ್ಪಕ್ಕೆ ಇದ್ರೊಳಗೆ ಹೋಗಿದವ್ರೆ ನೋಡಿ. ಮದುವೆ ಸಂಜೆ 6 ಗಂಟೆಗೆ ಉಯ್ಯಾಲ ಪೂಜೆ ಇರ್ತದೆ. 6:30 ಭಾಗವತ ಪೂಜೆ, 7 ಗಂಟೆಗೆ ಗಂಗಾಧ ಪೂಜೆ ಅಂತ ಪೂಜೆ ಆಗ್ತದೆ. ಊಟ ಮಾಡುವಾಗ ನಿರಂತರವಾಗಿ ಮಂಡಪದ ವ್ಯವಸ್ಥೆ ಮದುವೆ ಭಾಗದಲ್ಲಿ 3 ಭಾಗದಲ್ಲಿ ಸದಸ್ಯರು ಕೂಡ ಆಗ್ತದೆ. ಯಾಕಂದರೆ ಪಂಚಾಯತ್ ಏನಿರ್ತದೆ ಅವ್ರು ತೊಂದರೆ ಆಗೋದು. ಗುಂಪಾಗೆ ಬಂದು ನೆಕ್ಸ್ಟ್ ಮಾಡುವ ಎಡವಾಗಿ ಹೋಗಿ ಗುಂಪಾಗೆ ಬಂದು 2 ಅವಕಾಶ ಇದೆ. 2 ಅವಕಾಶ ಇದೆ. ಮತ್ತು ನಾವು ಸುಮಾರು ಇಲ್ಲಿಗೆ ಬಂದಾಗ 5:45-6 ಗಂಟೆ ಆಗಿತ್ತು. ಸ್ವಲ್ಪ ಬೆಳಕಿತ್ತು ಅಂತ ಹೇಳ್ಬೋದು. ಮತ್ತೇನಪ್ಪ ನಮ್ಗೆ ಇನ್ನೊಂದು ಅಂತ ಹೇಳಿದ್ರೆ ಒಳ್ಳೆ ಗೋಧೂಳಿ ಸಮಯ ಪೂಜೆಗೆ ಹೋಗಿದ್ವು ನಾವು. ಅಲ್ಲಿ ಉತ್ಸವ ಮೂರ್ತಿ ಇರುತ್ತೆ ನೋಡಿ ಒಳಗಡೆ, ಅದನ್ನ ಹೊರಗಡೆ ತಂದಿಟ್ಕೊಂಡು ಎಲ್ಲರೂ ಕೂಡ ಲೈನಾಗಿ ಅಲ್ಲೇ ಸಾಲ ಕೂರಿಸಿ ಮಂತ್ರ ಎಲ್ಲ ಹೇಳ್ಸಿ ಹೂವು ಕೊಟ್ಟು ಸಂಕಲ್ಪ ಮಾಡಿಸಿ ಆಮೇಲೆ ಆ ಹೂವು ತೊಗೊಂಡೋಗಿ ಅಮ್ಮಂದು ಪಾದದ ಹತ್ರ ಹಾಕಿ ಅಂತ ಹೇಳಿದ್ರು.
ನಾವು ಎಲ್ಲ ಮುಗಿದೋಗಿತ್ತು ಆಲ್ಮೋಸ್ಟ್ ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ ಇದ್ದಂಗೆ ಹೋದ್ವು. ನಮ್ಮ ಕೈ ಕೂಡ ಹೂವು ಕೊಟ್ಟರು, ನಾವು ಕೂಡ ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಎಲ್ಲ ಮಾಡಿ ಪಾದಕ್ಕೆಲ್ಲ ಹೂವು ಹಾಕಿ ನಮಸ್ಕಾರ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರ್ತಾ 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 ನೋಡಿ ತುಂಬ ಕತ್ಲಾಗ್ತಾ ಇದೆ. ಅಮ್ಮನ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೆಲ್ಲ ದೇವಸ್ಥಾನಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಮಾರ್ಕೊಂಡಿದ್ವು, ಅಲ್ಲಿ ಮಾತ್ರ ಪೂಜೆ ಮಾಡಿಸಿದ್ವು. ಆಗಲೇ ಹೇಳದ್ನಲ್ಲ, ಹಾಗಾಗಿ ಯಾವುದೇ ಹೆಣ್ದಿರ ದೇವಸ್ಥಾನಕ್ಕೂ ಬರೀ ಕೈಯಲ್ಲಿ ಹೋಗ್ಬಾರ್ದು. ಹಾಗಾಗಿ ಅರ್ಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡಿದ್ವಿ. ಲಾಸ್ಟ್ ದೇವಸ್ಥಾನ ಆದ್ದರಿಂದ ಇರ ಬರೋದೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಗಂಧದ ಕಡ್ಡಿ ಎಲ್ಲ ಪೂರ್ತಿ ಹಚ್ಚಿ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ವು. ಅಮ್ಮನ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾವು ಲಾಸ್ಟ್ ಬಂದಿದ್ದು ಲಾಸ್ಟ್ ಇಯರ್ ಅಕ್ಟೋಬರ್ ದಸರಾ ಹಾಲಿಡೇಸಲ್ಲಿ ಬಂದಿದ್ವು. ಇವಾಗಲೇ ಬಂದಿದ್ದು ನೋಡಿ. ಅಮ್ಮ ಯಾವಾಗ ಕರ್ಸ್ಕೊತಾರೆ ಅವಾಗ ಬರಬೇಕಲ್ವಾ. ಬರೋರು ಬರ್ತಾನೆ ಇರ್ತಾರೆ, ವೀಕ್ಲಿ ಒನ್ಸು ಇಲ್ಲಾಂದರೆ ಮಂತ್ಲಿ ಟ್ವೈಸ್ ಬರ್ತಾರೆ. ನಮಗೇನೋ ಬರೋಕ್ಕೆ ಆಗಿಲ್ಲ. ಈಗ ಹಿಂಗೆ ಆನ್ ದಿ ವೇ ಬರ್ತಾ ನಾವು ಹೋಗ್ಬಿಟ್ಟು ಹೋಗ್ಬೋದಲ್ಲ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಹೋದ್ವು. ಅಮ್ಮನ ದರ್ಶನ ಮಾತ್ರ ತುಂಬ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಾಯಿತು, ಚೆನ್ನಾಗಾಯಿತು ಅಂತ ಹೇಳ್ಬೋದು. ಮತ್ತು ಅಷ್ಟರಲ್ಲಿ ಮಳೆ ಕೂಡ ಹನಿಡಕ್ಕೆ ಶುರು ಆಯಿತು, ಫುಲ್ ಕತ್ಲಾಯಿತು, ಹನಿಡಕ್ಕೆ ಕೂಡ ಶುರು ಆಯಿತು. ಆಗ ನಾವು ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಏನು ಅಷ್ಟು ಜನ ಇರಲಿಲ್ಲ. ಉತ್ಸವ ಮೂರ್ತಿಲಿ ಪೂರ್ತಿ ದೇವಸ್ಥಾನ ಪೂರ್ತಿ ರೌಂಡ್ ಹಾಕಿಸ್ತಾಯಿದ್ರು. ಅದನ್ನು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ಮತ್ತು ಫೌಂಟೇನ್ ಥರ ನೀರು ಬಿಡೋದು, ಅಮ್ಮಂದು ಹಿಂದೆಗಡೆ ಎಲ್ಲ ಇದೆ ನೋಡಿ, ಅಲ್ಲೆಲ್ಲ ನೀರು ಬಿಡೋದು ಎಲ್ಲ ಥರನೂ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು, ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಜನ ಇದೆಲ್ಲ ಮುಗಿದಿದ್ದಂಗೆ ಅಲ್ಲೇ ಊಟ ಎಲ್ಲ ವ್ಯವಸ್ಥೆ ಇರುತ್ತಲ್ಲ, ಊಟ ಮುಗಿಸ್ಕೊಂಡು ಹೋಗ್ತಾಯಿತ್ತು. ನಾವು ಕೂಡ ತುಂಬ ಚೆನ್ನಾಗಿಲ್ಲ, ಅಮ್ಮನ ದರ್ಶನ ಎಲ್ಲ ಆಯಿತು. ಮಳೆ ಬರೋಂಗೆ ಬೇರೆ ಆಯಿತು. ನಾವು ಬೇಗ ಬೇಗ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಯೋಗೇಶ್ ಕಲ್ಪನಾ ಕುಟುಂಬ ಜಾತ್ರಾ ಸಂತಾನಕ್ಕೆ 5 ತಾಸು ಕಾಮಂತದ ಸೇವೆಂದರೆ ಯೋಗೇಶ ಕುಟುಂಬ
ಎಲ್ಲ ದರ್ಶನ ಎಲ್ಲ ಮುಗಿಸಿದ್ವು. ಮಳೆ ನೀಡೋಕ್ಕೆ ಶುರು ಆಯಿತು. ಇನ್ನು ಹೊರಡೋದು ಸರಿನೇ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಎಲ್ಲ ಜನ ಎಲ್ಲ ಖಾಲಿ ಆಗ್ತಾಯಿದ್ರು. ಮತ್ತು ಅಮ್ಮನದು ತುಂಬ ಶಕ್ತಿ ಇದೆ ಅಂತಲೇ ಹೇಳ್ಬಹುದು. ಎಲ್ಲೆಲ್ಲಿಂದನೋ ಜನ ಬರ್ತಾರೆ. ನಮಗೇನು ಹತ್ರ ಇಲ್ಲ, ಆದರೂ ನಾವು ಬರೋಕ್ಕೆ ಸ್ವಲ್ಪ ಕಷ್ಟಪಡ್ತೀವಿ. ನೋಡಿ, ಹೋದ ವರ್ಷ ಬಂದಿದ್ದಕ್ಕೆ ಈ ವರ್ಷ ಬಂದಿದ್ದೀವಿ. ಅದೇ ಹೇಳ್ತಾರಲ್ಲ, ಯಾವಾಗ ಬರಬೇಕು ಅಂತ ಅಮ್ಮ ಕರ್ಸ್ಕೊತಾರೋ ಅವಾಗ ಬರಬೇಕು ಅಂತ. ಕೆಲವರು ವಾರ ವಾರ ಬರೋರು ಇರ್ತಾರೆ, ತಿಂಗಳಿಗೊಮ್ಮೆ ಬರೋರು ಇರ್ತಾರೆ. ಏನೇ ಮಾಡಿದ್ರು ನಮಗಂತೂ ಹಂಗೆಲ್ಲ ಬರೋಕ್ಕೆ ಆಗಿಲ್ಲ. ಹೋದ ವರ್ಷ ಅಕ್ಟೋಬರ್ ಬಂದಿದ್ದಕ್ಕೆ ಈ ವರ್ಷ ಬಂದಿದ್ದೀವಿ. ನೋಡೋಣ. ಇದು ನೋಡಿ, ಊಟದ ಮನೆ ಪಕ್ಕ ಇತ್ತು. ರೈತರು ಹೇಗೆ ಬೆಳೀತಾರೆ, ಅನ್ನದ ಬೆಲೆ ಏನು, ಹಸ್ತವರಿಗೆ ಇದೇ ಚಿನ್ನ. ಹೊಟ್ಟೆ ತುಂಬಿರೋದು ಎಲ್ಲ ವೇಸ್ಟ್ ಮಾಡ್ತೀವಲ್ವ, ಹಾಗಾಗಿ ಊಟನ ವೇಸ್ಟ್ ಮಾಡಬೇಡಿ ಅಂತ ಎಲ್ಲ ಚೆಲ್ಲದಿರಿ ಅನ್ನ ಬಡವರಿಗೆ ಅದೇ ಚಿನ್ನ ಅಂತ ಹಾಕಿದ್ದಾರೆ. ಅದೇನು ನಿಜ. ಅದು ಅವ್ರು ಬೆಳೆಯೋಕ್ಕೆ ವರ್ಷ ಬೇಕು, ನಾವು ಅದನ್ನ ವೇಸ್ಟ್ ಮಾಡೋಕ್ಕೆ ಒಂದು ನಿಮಿಷ ಸಾಕು. ಹಾಗಾಗಿ ಯಾರೇ ಆದರೂ ಅಷ್ಟೇ ಊಟನ ವೇಸ್ಟ್ ಬೇಕಷ್ಟು ಹಾಕ್ಸ್ಕೊಂಡು ಊಟ ಮಾಡಬೇಕು. ತುಂಬ ವೇಸ್ಟ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ಇಲ್ಲಿ ಅಮ್ಮನ ಹತ್ರನೂ ಬಂದು ಸಂಕಲ್ಪ ಮಾಡಿ ತೆಂಗಿನಕಾಯಿ ಎಲ್ಲ ಕಟ್ತಾರೆ. ನಾನು ಇದು 3ನೇ ಸಲ ಬರ್ತಾ ಇರೋದು. ನಾನು 2 ಸಲ ಕಾಯಿ ಕಟ್ಟಿದ್ದೀನಿ. ಅದೇ ಕಂಟಿನ್ಯೂಸ್ ಆಗಿ ಬಂದು ಸಂಕಲ್ಪ ಮಾಡ್ಕೊಂಡು ಕಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಯಾವಾಗಲೂ ಒಂದೊಂದ್ಸಲಿ ಬರಬಾರ್ದು, ಇಷ್ಟು ವಾರ ಅಂತ ನಾವು ಲೆಕ್ಕ ಇಟ್ಕೊಂಡು ಬಂದು ಸಂಕಲ್ಪ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನೋಡಿ, ಮುಗಿಸ್ಕೊಂಡು ಬೇಕಾದ್ರೆ ರಾಮನಗರದಲ್ಲೇನೋ ಸಿಕ್ಕಾಬಿಟ್ಟೆ ಹೆವಿ ಮಳೆ ಬರ್ತಾಯಿತ್ತು. ಮತ್ತು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಯಾಕಂದರೆ ಭಾನುವಾರ ಆದ್ದರಿಂದ ಎಲ್ಲ ರಜೆ, ಶನಿವಾರ ಎಲ್ಲ ರಜೆ ಇತ್ತಲ್ಲ, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನೋಡಿ, ಟೋಲ್ ಹತ್ರ ಎಲ್ಲ ಸಿಕ್ಕಾಬಿಟ್ಟೆ ರಶ್ ಇತ್ತು. ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಲೇಟಾಗಿತ್ತು. ಇವತ್ತಿನ ವೀಡಿಯೋ ನೋಡಿ, ಇದು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ರೈಲ್ವೆ ಗೇಟ್ ಬೇರೆ ಕ್ಲೋಸ್ ಮಾಡಿಬಿಟ್ರು. 2 ಟ್ರೈನ್ ಬೇರೆ ಹೋಗಬೇಕಾಯಿತು. ಹಾಗಾಗಿ ನಮ್ಗೆ ಅಲ್ಲೇ ಒಂದು 10ರಿಂದ 20 ನಿಮಿಷ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನಾವು ನೈಟು ಮನೆಗೆ ರೀಚ್ ಆಗೋ ತನಕ 10 ಗಂಟೆ 10 ಕಾಲಾಯಿತು. ನಾವು ಸಂಜೆಗೆಲ್ಲ ಬರೋಣ ಅಂತ ಹೋದ್ವು. ನೋಡಿ, ಹೀಗೆ ಹೊರಟ್ರೆ ಅಲ್ಲಿ ಅಂದ್ಕೊಂಡು ಇಷ್ಟೊತ್ತಾಗುತ್ತೆ. ಆಮೇಲೆ ಕೂಡ ನಾವು ಇಲ್ಲಿಂದ ಹೊರಟಿ ಅಕ್ಕನ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ವು. ಅವರಲ್ಲಿ ಮೆಟ್ರೋದಲ್ಲಿ ಹೋಗಿ ಅಲ್ಲಿ ನಮ್ಮ ಬಾವ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅವ್ರನ್ನಲ್ಲೇ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗೋ ತನಕ 10 ಕಾಲಾಯಿತು. ಇವತ್ತಿನ ವೀಡಿಯೋ ಹೀಗಿತ್ತು ನೋಡಿ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಎಲ್ಲ ನಿಮ್ಗೆ ಇಷ್ಟ ಆಗಿ ಚೆನ್ನಾಗಿದೆ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.